ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಗ್ ಬಾಸ್ ಸಂಡೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸೊ ಫಸ್ಟ್ ಪ್ರೋಮೋ ಸಂಡೇ ಫನ್ ಡೇ ಪ್ರೋಮೋ ಆಗಿರೋದು. ಸೊ ಕಾಮಿಡಿ ಪ್ರೋಮೋನೇ ಮಾಡಿರೋವಂಥದ್ದು. ನೆನ್ನೆ ಎಲ್ಲ ಹೀಟೆಡ್ ಡಿಸ್ಕಷನ್ ಆಗಿತ್ತು. ಸಾಕಷ್ಟು ವಿಷಯಗಳನ್ನ ನೆನ್ನೆ ಸುದೀಪ್ ಸರ್ ಮಾತಾಡಿದರು. ಮತ್ತು ಸೀಸನ್ 12ಅಲ್ಲಿ ನಡೆದಂಥ ಬೆಸ್ಟ್ ಎಪಿಸೋಡ್ ಅಂತ ಕೂಡ ಸಾಕಷ್ಟು ಜನ ಹೇಳಿದ್ರು. ಯಾಕಂದರೆ ಸುದೀಪ್ ಸರ್ ಪ್ರತಿಯೊಂದೂ ಪಾಯಿಂಟ್ ಔಟ್ ಮಾಡಿ ನೆನ್ನೆ ಮಾತಾಡಿದರು. ಮತ್ತು ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಒಂದು ರಾಂಗ್ ಇನ್ಫಾರ್ಮೇಷನ್ ಬಂದಿತ್ತು ಕೂಡ ಹೌದು, ಬಟ್ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಆ್ಯಂಡ್ ನೆನ್ನೆ ಮಾತಾಡಿದಂಥ ಒಂದೊಂದು ಪಾಯಿಂಟ್ಸ್ನ ಕೂಡ ನೋಡಿ ಅನಿಸಿದ್ದು ಕಿಚ್ಚನ ಚಪ್ಪಾಳೆ ನೆನ್ನೆ ಕೊಡಲಿಲ್ದಿದ್ದೆ ಒಳ್ಳೆಯದಾಯಿತು ಅಂತ. ಯಾಕಂದರೆ ಪ್ರತಿಯೊಬ್ಬರದು ಏನೋ ಒಂದಲ್ಲ ಒಂದು ಮಿಸ್ಟೇಕ್ಸ್ ಇತ್ತು ಅಲ್ಲಿ. ಸೊ ಆ ಕಾರಣದಿಂದ ಅಶ್ವಿನಿ ಗೌಡ ಅವ್ರಿಗೆ ಹೋಗಿದ್ರೋದು ತುಂಬಾ ತಪ್ಪಾಗ್ತಿತ್ತು. ಬಿಕಾಸ್ ಅವ್ರದ್ದು ಕೂಡ ಸಾಕಷ್ಟು ಮಿಸ್ಟೇಕ್ಸ್ ಇತ್ತು ನೆನ್ನೆ ಎಪಿಸೋಡಲ್ಲಿ ಕೂಡ ನೋಡಿದಾಗ. ಸೊ ಅದೆಲ್ಲ ನೆನ್ನೆಗೆ ಮರೆತು ಇವಾಗ ಮತ್ತೆ ಹೊಸ ಶುರುವಾದ ಥರ ಸಂಡೇ ಎಪಿಸೋಡ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಫನ್ ಪ್ಯಾಕೇಜ್ ಇರುತ್ತೆ ಈ ಒಂದು ಎಪಿಸೋಡಲ್ಲಿ ಅಂತ ಅಂತೂ ಈ ಪ್ರೋಮೋಯಿಂದ ಗೊತ್ತಾಗುತ್ತೆ. ಸೊ ಸುದೀಪ್ ಸರ್ ಬಂದ ತಕ್ಷಣ ಮಿಮಿಕ್ರಿ ಯಾರು ಮಾಡ್ತೀರಾ ಏನು ಅನ್ನೋ ಥರ ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರು ಮಿಮಿಕ್ರಿ ಮಾಡೋದು, ಇದಕ್ಕೆ ಮಾರ್ಕ್ಸ್ ಅನ್ನೋ ಥರ ಎಲ್ಲ ಇಟ್ಟಿದ್ದಾರೆ. ಸೊ ಒಂದು ಫನ್ ಟಾಸ್ಕ್ ಥರ ಕೊಟ್ಟಿರೋವಂಥದ್ದು. ಸುದೀಪ್ ಸರ ಮಿಮಿಕ್ರಿ ಯಾರು ಮಾಡ್ತಾರೆ ಅಂತ ಅಲ್ಲಿ ಬಂದಾಗ ಗಿಲ್ಲಿಯವರು ಅವ್ರು ಮಾಡೋಕ್ಕೆ ಅಂತ ತೊಗೊತಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ ಗಿಲ್ಲಿಯವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಮಿಮಿಕ್ರಿ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಇವಾಗ ಕೂಡ ಅಷ್ಟೇ ಸುದೀಪ್ ಸರ್ನ ಮಿಮಿಕ್ರಿ ಮಾಡ್ತಾರೆ. ಬಟ್ ಇಲ್ಲೂ ಇನ್ನೊಂದು ಏನು ಟ್ವಿಸ್ಟು ಅಂತಂದರೆ ಸುದೀಪ್ ಸರ್ ಕೂಡ ಗಿಲ್ಲಿ ಅವರ ಮಿಮಿಕ್ರಿ ಮಾಡ್ತಾರೆ. ಸೊ ಗಿಲ್ಲಿ ಅವರು ನಡ್ಕೊಳ್ಳೋದು ಹೇಗೆ, ಅವ್ರು ಮಾತಾಡೋವಂಥದ್ದು, ಸುದೀಪ್ ಸರ್ ಜೊತೆಗಿದ್ದಾಗ ಯಾವ ಥರ ಮಾತಾಡ್ತಾರೆ ಆ ಥರ ಎಲ್ಲ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿಬಿಟ್ಟು ಕಾಮಿಡಿ ಥರ ಮಾಡ್ತಿರ್ತಾರೆ. ಅದಾದಮೇಲೆ ಗಿಲ್ಲಿಯವರು ಕೂಡ ಮಿಮಿಕ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುದೀಪ್ ಸರ್ ಥರ. ಸುದೀಪ್ ಸರ್ ಹೇಗೆ ಮಾತಾಡ್ತಾರೆ ಏನು ಅನ್ನೋದನ್ನೆಲ್ಲ ಅವ್ರು ಮಾಡ್ತಾರೆ. ಆ ಟೈಮಲ್ಲಿ ರಾಶಿಕ್ ಅವ್ರಿಗಾಗಿರಲಿ ಅಥವಾ ನಿನ್ನೆ ಒಂದಿಷ್ಟು ಮಾತುಕತೆ ನಡೆದಿತ್ತು. ಸುದೀಪ್ ಸರ್ ಹೇಳಿದರು ಧ್ರುವಂತ್ ಅವರ ವಿಷಯದ ಬಗ್ಗೆ, ಒಂದು ಹುಡುಗನ್ನ ನೋಡಿಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಅಂತ. ಸೊ ಆ ಒಂದು ವಿಷಯನೂ ಇಲ್ಲಿ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಬರೀ ಮಾತಾಡೋದೊಂದೇ ಅಲ್ಲ, ವಾಂತಿ ಬಾರ ಥರ ಮಾಡೋದು ಅಥವಾ ಚಪ್ಪಾಳೆ ತಟ್ಟೋದು ಎಲ್ಲನೂ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಅದನ್ನ ಕಾಮಿಡಿಯಾಗಿ ಮಾಡೋದು ಅಷ್ಟೇ. ಸೊ ಸುದೀಪ್ ಸರ್ ಕೂಡ ಇದಕ್ಕೆ ನಗ್ತಾ ಇರ್ತಾರೆ. ಅದಾದಮೇಲೆ ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು. ಸೊ ಅವರ ಒಂದು ಸೆಗ್ಮೆಂಟ್ ಕೂಡ ಅಷ್ಟೇ ತುಂಬಾ ಫನ್ನಾಗಿರುತ್ತೆ. ಗಿಲ್ಲಿಯವರು ಅವ್ರಿಗೋಸ್ಕರ ಒಂದು ಹಾಡೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಹೇಳಿದ್ಮೇಲೆ ಸುದೀಪ್ ಸರ್ ಇದು ಯಾಕೋ ನಾನು ಹೇಳ್ತಾ ಇರೋ ಥರ ಅನಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಗಿಲ್ಲಿಯವರು ಒಂದು ಸುದೀಪ್ ಸರ್ದ ಫೇಮಸ್ ಲೈನ್ ಇದೆ, ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಅಂತ. ಸೊ ಅದನ್ನ ಹೇಳ್ತಾರೆ. ಸೊ ಈ ಪ್ರೋಮೋಲಿ ಇದಿಷ್ಟೇ ಇದ್ದಿದ್ದು. ಬಟ್ ತುಂಬಾ ಫನ್ ಸೆಗ್ಮೆಂಟ್ ಇರುತ್ತೆ ಅಂತ ಮಾತ್ರ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮಿಮಿಕ್ರಿ ಬಗ್ಗೆನೇ ಇದೆಲ್ಲ ಇದ್ದಿದ್ದು. ಸೊ ನೆಕ್ಸ್ಟ್ ಪ್ರೋಮೋಲಿ ಯಾವ ಥರ ಬರುತ್ತೆ ಅಂತ ನೋಡಬೇಕು. ಮೋಸ್ಟ್ಲಿ ಅದು ಕೂಡ ಫನ್ನಾಗೇ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಥರ ಮಾಡಿಸ್ಬೋದು. ಸೊ ಅದು ಇರ್ಬೋದು. ಸೊ ಇದು ಫಸ್ಟ್ ಪ್ರೋಮೋ ಆಗಿತ್ತು. ಯಾರು ಎಲಿಮಿನೇಟ್ ಆದರೂ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ವಿಡಿಯೋನ ಮಿಸ್ ಮಾಡಿಬಿಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲದಕ್ಕೆ ಬಾಯ್.